ಈ ದಿನ ನಾವು ಕೃಷಿ ಪಾಠದ ಬಗ್ಗೆ ತಿಳ್ಕೊಂಡು, ಕೃಷಿ ಅಂತಂದ್ರೆ ನಾವು ಮಾಡ್ತೀವಲ್ಲ ವ್ಯವಸಾಯ ಅಂದರೆ ವ್ಯವಸಾಯ ಅಂದರೆ ಬೆಳೆಗಳನ್ನು ಬೆಳೆದು ಮಾರಾಟ ಮಾಡಿ ಆ ಬಂದಿರತಕ್ಕಂಥ ಹಣದಲ್ಲಿ ನಮ್ಮ ಜೀವನವನ್ನು ಮಾಡ್ತೀವಲ್ಲ ಅದನ್ನೆಲ್ಲ ನಾವು ಕೃಷಿ ಅಥವಾ ವ್ಯವಸಾಯ ಅಂತ ಕರಿತೀವಿ. ಅಂಥದ್ರಲ್ಲಿ ಇವತ್ತು ಏನೇನು ಬರ್ತದಪ್ಪ ಟಾಪಿಕ್ ಅಂತಂದರೆ ಕೃಷಿ ಕಾರ್ಮಿಕರು, ಸಣ್ಣ ಕೃಷಿಕರು, ದೊಡ್ಡ ಕೃಷಿಕರು, ಆಮೇಲೆ ಯಾವ ರೀತಿಯ ಕೃಷಿಯನ್ನು ಮಾಡ್ತೀವಿ, ಕೃಷಿಯಲ್ಲಿ ಮೊದಲ ಹಂತಗಳೇನು, ಇವೆಲ್ಲ ವಿಷಯಗಳು ಬರ್ತವೆ. ಈ ಮೊರಾರ್ಜಿ ಆದರ್ಶಗಳಲ್ಲಿ ಈ ಒಂದು ಪ್ರಶ್ನೆ ಈ ಒಂದು ಪಾಠದಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ಕಂಪಲ್ಸರಿ ಕೇಳ್ತಾರೆ. ಸೊ ಅಂಥ ಒಂದು ಪ್ರಶ್ನೆಗಳಲ್ಲಿ ಏನು ಬರ್ಬೋದು ಅಂತ ಹೇಳ್ಬಿಟ್ಟು ನಾನು ನೋಡ್ತಾ ಹೋದಾಗ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡುವಂಥ ಕೃಷಿಕರಲ್ಲಿ 3 ಬಗೆಯ ಕೃಷಿಕರಿರ್ತಾರೆ. ಈಗ ನಾವು ಕೃಷಿ ಕೆಲಸ ಮಾಡ್ಬೇಕಪ್ಪ ಅಂದ್ರೆ ಅದು ಎಷ್ಟು ಬಗೆಯ ಕೃಷಿಕರು ಕಂಡುಬರ್ತಾರೆ ಅಂದ್ರೆ 3 ಬಗೆಯ ಕೃಷಿಕರು. ಯಾರ್ಯಾರು? ಕೃಷಿ ಕಾರ್ಮಿಕರು, ಆಮೇಲೆ ಸಣ್ಣ ಕೃಷಿಕರು ಮತ್ತೆ ದೊಡ್ಡ ಕೃಷಿಕರು. ಇಲ್ಲಿ ಕೃಷಿ ಕಾರ್ಮಿಕರು ಅಂದ್ರೆ ಯಾರು ನೋಡಿದ್ವಿ. ಕೃಷಿ ಕಾರ್ಮಿಕರು ಅಂದ್ರೆ ತಮ್ಮದೇ ಸ್ವಂತ ಜಮೀನು ಇರೋದಿಲ್ಲ. ಇವ್ರಿಗೆ ಯಾವುದೇ ರೀತಿಯ ಜಮೀನು ಅಂದ್ರೆ ಭೂಮಿ ಇರೋದಿಲ್ಲ. ತಮ್ಮ ಜೀವನ ಸಾಗಿಸೋದಕ್ಕೆ, ಜೀವನ ಮಾಡೋದಕ್ಕೆ ಬೇರೆಯವರ ಜಮೀನಿನಲ್ಲಿ, ಬೇರೆಯವರ ಒಂದು ಹೊಲದಲ್ಲಿ ಅಥವಾ ಬೇರೆಯವರ ಒಂದು ಭೂಮಿಯಲ್ಲಿ ದುಡಿತಾ ಇರ್ತಾರ. ಅಂಥವ್ರನ್ನೇನಂತ ಕರಿತೀವಿ ನಾವು ಕೃಷಿ ಕಾರ್ಮಿಕರು. ಕೃಷಿ ಕಾರ್ಮಿಕರಲ್ಲಿ ಯಾವುದೇ ರೀತಿಯ ಅವರಿಗೆ ಭೂಮಿ ಇರುತ್ತೋ ಇರಲ್ಲ, ಭೂಮಿ ಇರಲ್ಲ. ಮತ್ತೆ ಹೆಂಗೆ ಜೀವನ ಮಾಡೋದಕ್ಕಾಗಿ ಅವ್ರು ಏನು ಮಾಡ್ತಾರ, ಬೇರೆಯವರ ಒಂದು ಹೊಲದಲ್ಲಿ ಕೆಲಸವನ್ನ ಮಾಡ್ತಾರೆ. ಅಂಥವ್ರನ್ನ ಏನಂತ ಕರಿತೀವಿ ನಾವು ಕೃಷಿ ಕಾರ್ಮಿಕರು. ಇಲ್ಲಿ ಮೊರಾರ್ಜಿ ಒಳಗೆ ಒಂದು ಪ್ರಶ್ನೆ ಕೇಳ್ಬಿಡ್ತಾರೆ, ಏನಂತ, ತಮ್ಮದೇ ಸ್ವಂತ ಜಮೀನು ಇರೋದಿಲ್ಲ, ತಮ್ಮ ಜೀವನ ಮಾಡೋದಕ್ಕಾಗಿ, ಜೀವನ ಸಾಗಿಸೋದಕ್ಕಾಗಿ ಬೇರೆಯವರ ಹೊಲದಲ್ಲಿ ಕೆಲಸ ಮಾಡುವವರನ್ನ ಏನೆಂದು ಕರೆಯುತ್ತೇವೆ? ಆಪ್ಷನ್ ಎ ಸಣ್ಣ ಕೃಷಿಕರು, ಆಪ್ಷನ್ ಬಿ ದೊಡ್ಡ ಕೃಷಿಕರು, ಆಪ್ಷನ್ ಸಿ ಕೃಷಿ ಕಾರ್ಮಿಕರು, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಅದು ಕೃಷಿ ಕಾರ್ಮಿಕರು. ಇವತ್ತು ಯಾವುದೇ ರೀತಿ ಅವ್ರಿಗೆ ಭೂಮಿ ಇರಲ್ಲಪ್ಪ, ಅವ್ರು ಹೋಗಿ ಬೇರೆಯವ್ರ ಹೊಲದಲ್ಲಿ ದುಡಿತಾ ಇರ್ತಾರೆ. ಅನ್ಕೊಂಡು ನಾವೇನಂತ ಕರಿತೀವಿ ಕೃಷಿ ಕಾರ್ಮಿಕರು ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಸಣ್ಣ ಕೃಷಿಕರು ಅಂತಂದ್ರೆ ಸಣ್ಣ ಕೃಷಿಕರಿಗೆ ತಮ್ಮದೇ ಆದ ಸ್ವಲ್ಪ ಜಮೀನು ಇರ್ತದೆ. ಆ ಒಂದು ಜಮೀನಿನಲ್ಲಿ ಬೆಳೆಯನ್ನು ಬೆಳೆದು ಅವನ್ನ ಮಾರಾಟ ಮಾಡಿ ಬಂದ ರೊಕ್ಕದಾಗ ಅವ್ರು ಏನು ಮಾಡ್ತಾ ಇರ್ತಾರ, ಜೀವನವನ್ನ ಮಾಡ್ತಾ ಇರ್ತಾರೆ. ಸ್ವಲ್ಪ ಭೂಮಿಯಪ್ಪ, 1 ಎಕರೆ 2 ಎಕರೆ ಜಮೀನು ಇರ್ತದೆ, ಭೂಮಿ ಇರ್ತದೆ. ಆ ಭೂಮಿನಾಗ ಅವ್ರು ಏನು ಮಾಡ್ತಾರ, ಬೆಳೆಗಳನ್ನು ಬೆಳೆಸ್ಬಿಟ್ಟು ಅದನ್ನು ಮಾಡಿ ಜೀವನವನ್ನ ಮಾಡ್ತಾ ಇರ್ತಾರೆ. ಅವ್ರನ್ನ ಏನಂತ ಕರಿತೀವಿ ನಾವು ಸಣ್ಣ ಕೃಷಿಕರು. ಕಾರ್ಮಿಕರಿಂದ ಕೆಲಸ ಮಾಡೋರು, ಆಳುಗಳು, ಕೂಲಿ ಆಳುಗಳು ಅಂತ ಅವ್ರು ಕೃಷಿ ಕಾರ್ಮಿಕರು. ಇವರು ಸಣ್ಣ ಕೃಷಿಕರಂದ್ರೆ ತಮ್ಮದೇ ಸ್ವಂತ ಭೂಮಿ ಇರ್ತದೆ, ಆ ಭೂಮಿಯ ತಾವೇ ಕೆಲಸ ಮಾಡ್ತಾರ, ತಾವೇ ಬೆಳೆಗಳನ್ನು ಬೆಳಿತಾರ, ಆಮೇಲೆ ಬಂದದ್ದನ್ನ ಮಾರಾಟ ಮಾಡಿ ಏನ್ ಮಾಡ್ತಾರ, ಜೀವನವನ್ನ ಮಾಡ್ತಾರೆ. ಇವರಂದ್ರೆ ಬೇರೆಯವ್ರ ಹೋಗಿ ದುಡಿಯೋದಿಲ್ಲ, ತಮ್ಮ ಹೊಲದಲ್ಲೇ ತಾವೇ ಕೆಲಸ ಮಾಡ್ಕೊಂಡು ತಾವೇ ಬೆಳೆಗಳನ್ನು ಬೆಳೆದು ಮಾಡ್ತಾ ಇರ್ತಾರೆ. ಅವ್ರನ್ನೇನ ಕರಿತೀವಿ ನಾವು ಸಣ್ಣ ಕೃಷಿಕರು. ದೊಡ್ಡ ಕೃಷಿಕರು ಅಂತಂದ್ರೆ ಹೆಚ್ಚು ಜಮೀನು ಅಂದ್ರೆ ಹೆಚ್ಚು ಭೂಮಿಯನ್ನು ಹೊಂದಿರ್ತಾರ. ಆ ಭೂಮಿಯನ್ನ ಹೆಚ್ಚು ಭೂಮಿಯನ್ನು ಹೊಂದಿದ್ದು ಅದ್ರಲ್ಲಿ ಕೆಲಸ ಮಾಡೋದಕ್ಕೆ ತಮ್ಮ ಕುಟುಂಬದವರೆಲ್ಲರೂ ಕೆಲಸ ಮಾಡ್ತಾ ಇರ್ತಾರ. ಅದ್ರ ಜೊತೆ ಮತ್ತೆ ಸಹಾಯಕರು ಅಂದ್ರೆ ಕೃಷಿ ಕಾರ್ಮಿಕರನ್ನ ಕರ್ಕೊಂಡು ಬಿಟ್ಟು ಕೃಷಿಯನ್ನ ಮಾಡ್ತಾ ಇರ್ತಾರೆ. ಅಂತ ಏನಂತ ಕರಿತೀವಿ ನಾವು ದೊಡ್ಡ ಕೃಷಿಕರು. ಅಂದ್ರೆ ಜಾಸ್ತಿ ಭೂಮಿ ಇರ್ತದೆ, 10 ಎಕರೆ 20 ಎಕರೆ ಜಾಸ್ತಿ ಜಮೀನನ್ನು ಹೊಂದಿ ಆಮೇಲೆ ಕುಟುಂಬದ ಸದಸ್ಯರೆಲ್ಲರೂ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರ. ಆಮೇಲೆ ಮತ್ತೆ ಇನ್ನ ಸಾಕಾಗದಂತ ಇರ್ತಾವನ್ನ ಸಹಾಯಕಕ್ಕೆ ಮತ್ತೆ ಬೇರೆಯವ್ರನ್ನ ಇಟ್ಕೊಂಡಿರ್ತಾರೆ, ಅಂದ್ರೆ ಕೆಲಸಕ್ಕೆ ತಗೊಂಡಿರ್ತಾರೆ. ಅಂತ ನಾವೇನಂತ ಕರಿತೀವಿ ದೊಡ್ಡ ಕರಿತೀವಿ. ಈಗ ಕೃಷಿ ಕಾರ್ಮಿಕರಾಯಿತು, ಸಣ್ಣ ಕೃಷಿಕರಾಯಿತು, ದೊಡ್ಡ ಕೃಷಿಕರಾಯಿತು. ಹಾಗಾದ್ರೆ ಈಗ ಕೃಷಿ ಕಾರ್ಮಿಕರು ಅಂದ್ರೆ ಕೂಲಿಯಾಳುಗಳಾಗಿ ಕೆಲಸ ಮಾಡ್ತಿರ್ತಾರಲ್ಲ ಅವ್ರಿಗೆ ಸಮಸ್ಯೆಗಳಿದಾವ? ಇಲ್ಲಮ್ಮ, ಸಮಸ್ಯೆಗಳಿದಾವಾಗ ಹೇಗೆ ಸಮಸ್ಯೆ? ಅವ್ರಿಗೆ ವರ್ಷ ಪೂರ್ತಿ ಕೆಲಸ ಸಿಗುತ್ತಾ? ಯಾಕೆ? ಯಾವಾಗ ಸಿಗುತ್ತದೆ ಕೆಲಸ? ಒಂದು ಮಳೆಗಾಲ ಶುರುವಾದಾಗಿಂದ ಬೆಳೆ ಬರೋವರೆಗೂ ಮಾತ್ರ ಕೆಲಸ ಸಿಗುತ್ತೆ. ಮತ್ತೆ ಬೇಸಿಗೆ ಕಾಲದಲ್ಲಿ ಕೆಲಸ ಇರುತ್ತಾ? ಸೊ ಅವಾಗ ಅವ್ರು ಏನ್ ಮಾಡ್ತಾರೆ, ದುಡಿಯೋದಕ್ಕೆ ಎಲ್ಲಿ ಹೋಗ್ತಾರೆ? ಬೆಂಗಳೂರು ಹೋಗ್ತಾರೆ, ಹುಬ್ಬಳ್ಳಿ, ಧಾರವಾಡ ಅಥವಾ ಗುಂಟೂರಿಗೆ ಹೋಗ್ತಾರೆ, ಹೌದಾ? ಸೊ
ಅವರಿಗೆ ವರ್ಷ ಪೂರ್ತಿ ಕೆಲಸ ಸಿಗೋದಿಲ್ಲ. ಆಮೇಲೆ ಕೆಲವೊಂದ್ಸರಿ ಕೂಲಿ ಏನಾಗಿರುತ್ತೆ ತುಂಬಾ ಕಡಿಮೆ, ಹೌದಾ? ತುಂಬಾ ಕಡಿಮೆ ಇರುತ್ತೆ ಅವ್ರ ಕೂಲಿ, ಹೌದಾ? ಈಗ ಮಳೆಗಾಲದಲ್ಲಿ ಅವಾಗ ಏನ್ ಮಾಡ್ತಾರೆ 300 ರೂಪಾಯಿ 350 ರೂಪಾಯಿ ಅಂತ ಹೇಳ್ತಾರೆ. ಅದೇ ಬೇಸಿಗೆ ಕಾಲ ಬಂತಂದ್ರೆ 100 ರೂಪಾಯಿ 150 ರೂಪಾಯಿ ಆಗುತ್ತೆ. ಅಂದ್ರೆ ವರ್ಷ ಪೂರ್ತಿ ಕೆಲಸ ದೊರೆಯೋದಿಲ್ಲ. ಕೆಲವೊಂದ್ಸರಿ ಕೂಲಿ ಏನಾಗಿರುತ್ತೆ ಕಡಿಮೆ ಸಿಗುತ್ತೆ, ಹೌದಾ? ಅರ್ಥ ಆಗ್ತಿದೆನಾ? ಕೆಲಸ ಕೂಲಿ ಕಡಿಮೆ ಸಿಗುತ್ತೆ, ಹೌದಾ? ಈಗ ಮರಾಠಿ ಒಳಗೆ ಒಂದು ಪ್ರಶ್ನೆ ಕೇಳುತ್ತೆ, ಇದು ಸರಿನಾ ತಪ್ಪ? ಕೃಷಿ ಕಾರ್ಮಿಕರಿಗೆ ವರ್ಷ ಪೂರ್ತಿ ಕೆಲಸ ದೊರೆಯುತ್ತದೆ. ಆಪ್ಷನ್ ಎ ಸರಿ, ಆಪ್ಷನ್ ಬಿ ತಪ್ಪು, ಆಪ್ಷನ್ ಸಿ ಯಾವುದೂ ಅಲ್ಲ, ಆಪ್ಷನ್ ಡಿ ಎರಡೂ ಸರಿ. ಆಪ್ಷನ್ ಬಿ ಹೌದಾ ತಪ್ಪು, ಅವ್ರಿಗೆ ವರ್ಷ ಪೂರ್ತಿ ಕೆಲಸ ಸಿಗಲ್ಲ. ಆಮೇಲೆ ಕೃಷಿ ಕಾರ್ಮಿಕರು ತುಂಬಾ ಶ್ರೀಮಂತರು, ಸರಿನಾ ತಪ್ಪ? ಯಾಕೆ? ಅವ್ರಿಗೆ ಯಾವುದೇ ಜಮೀನು ಇರಲ್ಲ, ಬೇರೆ ಹೊಲದಲ್ಲಿ ಹೋಗ್ತಾ ದುಡಿತಾ ಇರ್ತಾರೆ, ಹೌದಾ? ಇನ್ನ ಸಣ್ಣ ಕೃಷಿಕರಿಗೆ ಅವ್ರಿಗೂ ಸಮಸ್ಯೆ ಏನು? ಅವರು ಕೃಷಿ ಮಾಡಬೇಕಂತಂದ್ರೆ ಹಣಕಾಸಿನ ಸಮಸ್ಯೆ ಇರ್ತದೆ, ನೀರಾವರಿ ಸಮಸ್ಯೆ ಇರುತ್ತೆ. ಈಗ ಅವ್ರ ಹೊಲ ಇರುತ್ತೆ, ಹೊಲ ಬಿತ್ತದಕ್ಕ, ಬೀಜ ತರೋದಕ್ಕ, ಗೊಬ್ಬರ ತರೋದಕ್ಕ, ಅದಕ್ಕೆಲ್ಲ ರೊಕ್ಕ ಎಲ್ಲಿಂದ ಬರುತ್ತೆ? ರೊಕ್ಕ ಇಲ್ಲ, ಹಣಕಾಸಿನ ಸಮಸ್ಯೆ, ಹೌದಾ? ಆಮೇಲೆ ಬೆಳೆಯನ್ನ ಬಿತ್ತುಬಿಟ್ಟು, ಬೀಜವನ್ನು ಬಿತ್ತುಬಿಟ್ಟು ಎಲ್ಲ ಮಾಡಿ ಮಳೆ ಬರ್ತಿಲ್ಲ ಅಂದ್ರೆ ಅವಾಗ ಅದು ನೀರಿನ ಅಭಾವ ಅವೆಲ್ಲ ಕಾಣ್ಬೋದು, ಹೌದಾ? ಈ ರೀತಿಯಾದ ಸಮಸ್ಯೆಗಳನ್ನ ಕಾಣ್ಬೋದು. ಇನ್ನು ದೊಡ್ಡ ಕೃಷಿಕರಿಗೆ ಕೆಲವೊಂದ್ಸರಿ ಸಮಸ್ಯೆಗಳು ಕಾಣ್ಬೋದು. ಏನು? ಈಗ ಕೃಷಿ ಕಾರ್ಮಿಕರು ಸಿಗದೇ ಇರಬಹುದು, ಹೌದಾ? ನಮ್ಮ ಹತ್ರ 100 ಎಕರೆ ಹೊಲ ಇಟ್ಬಿಡ್ತೀನಿ, ಹತ್ತಿ ಇಟ್ಬಿಡ್ತೀನಿ, 100 ಎಕರೆಗೆ ಆಳುಗಳು ಸಿಗ್ತಾರ, ಕೆಲವೊಂದ್ಸರಿ ಆಳುಗಳು ಸಿಗೋದಿಲ್ಲ. ಅಂತ ಸಮಸ್ಯೆಗಳನ್ನ ದೊಡ್ಡ ಕೃಷಿಕರು ಏನ್ ಮಾಡ್ತಾರೆ? ಅನುಭವಿಸ್ತಾರೆ, ಹೌದಾ? ದೊಡ್ಡ ಕೃಷಿಕರಪ್ಪ ಅಂತಂದ್ರೆ ಇವರಿಗೆ ಯಂತ್ರೋಪಕರಣಗಳನ್ನ, ಟ್ರ್ಯಾಕ್ಟರ್ಗಳನ್ನು ಉಪಯೋಗ ಮಾಡ್ತಾರೆ, ದೊಡ್ಡ ದೊಡ್ಡ ಮಿಷಿನ್ಗಳನ್ನು ಉಪಯೋಗ ಮಾಡ್ತಾರೆ, ನೀರಾವರಿ ಸೌಲಭ್ಯಗಳನ್ನು ಹೊಂದಿರ್ತಾರೆ. ಇವೆಲ್ಲವುಗಳನ್ನು ಹೊಂದಿರ್ತಕ್ಕಂಥವ್ರನ್ನ ದೊಡ್ಡ ಕೃಷಿಕರು ಅಂತಾರೆ. ಹೆಚ್ಚು ಜಮೀನು ಹೊಂದಿರ್ತಾರ, ಆಧುನಿಕ ಕೃಷಿ ಯಂತ್ರೋಪಕರಣಗಳನ್ನು ಬಳಸ್ತಾ ಇರ್ತಾರ. ಇಂಥವ್ರನ್ನ ನಾವೇನು ಕರಿತೀವಿ? ನಾವು ದೊಡ್ಡ ಕೃಷಿಕರು ಅಂತ ಕರಿತೀವಿ. ಇಷ್ಟೇ ನೆಕ್ಸ್ಟ್ ಕ್ಲಾಸ್ ನಾನು ಮತ್ತೆ ಈ ವಿಷಯದ ಬಗ್ಗೆ